ದುರ್ಗಾ ಪರಮೇಶ್ವರಿ ಅಮ್ಮನವರ 16ನೇ ವರ್ಷದ ಜಾತ್ರಾ ಮಹೋತ್ಸವ ಇದೇ ಬರುವಂತ ಮಾರ್ಚ್ 24ರಿಂದ 27ನೇ ತಾರೀಕಿನವರೆಗೆ ವರ್ಷ ಪದ್ಧತಿಯಂತೆ 5 ದಿನಗಳ ಪರ್ಯಂತರ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಕ್ಕಂಥದ್ದು. ಆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಪ್ರತಿ ವರ್ಷ ಶಾಂಭವಿ ಶ್ರೀ ಅವಾರ್ಡ್ಸ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಗುರುತು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸೀಸನ್ 5 ವರ್ಷಗಳಿಂದ ಮಾಡ್ಕೊಂತ ಬಂದಿರತಕ್ಕಂಥ ಸೀಸನ್ 5ರ ಒಂದು ಆಯ್ಕೆಯ ಸಮಾರಂಭವನ್ನ ಪ್ರತಿ ವರ್ಷ ನಾವೇನ್ ಮಾಡ್ತಿದ್ವು ಅಂತಂದ್ರೆ ಪ್ರತಿಯೊಂದು ತಾಲೂಕಿಗೆ ಹೋಗಿ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಒಂದು ರೂಢಿ ಒಳಗಿರ್ತಕ್ಕಂಥದ್ದು. ಆದ್ರೆ ಈ ವರ್ಷ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಎಲ್ಲಾ ಪ್ರತಿಭೆಗಳನ್ನ ಬಯಲುಹೊಂಗಲಕ್ಕೆ ಕರೆಯುವಂತ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಅದು ಒಂದು ಭಾಗವಾಗಿ ನಾವು ಮಾಡಿರ್ತಕ್ಕಂಥದ್ದು. ಮೊದಲನೇ ಭಾಗವಾಗಿ ಆಡಿಷನ್ ಅನ್ನ 1/2/2026ರಂದು ವಿಶೇಷವಾಗಿರ್ತಕ್ಕಂಥ ಆ ದಿನ 1ನೇ ತಾರೀಕಿನ ದಿನ ಬೈಲಹೊಂಗಲ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಹತ್ತಿರ ಇರುವಂತ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಹಿಡ್ಕೊಂಡು ಸಾಯಂಕಾಲ 5 ಗಂಟೆವರೆಗೆ ಆಡಿಷನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. 2ನೇ ಆಡಿಷನ್ ಅನ್ನ 8/2/2026ರಂದು ಅಂದ್ರೆ 1ನೇ ಆಡಿಷನ್ಗೆ ಬರದೇ ಇರತಕ್ಕಂತ ಪ್ರತಿಭೆಗಳಿಗೆ ಮತ್ತೊಂದು ದಿನಾಂಕವನ್ನು ನಾವು ನಿಗದಿಪಡಿಸಿಕೊಂಡಿರ್ತಕ್ಕಂಥದ್ದು. ಅದು ಯಾವುದು ಅಂತಂದ್ರೆ 8ನೇ ತಾರೀಕು ಫೆಬ್ರವರಿ 2026ರಂದು ಬೆಳಗ್ಗೆ 10 ಗಂಟೆಯಿಂದ ಅದು ಕೂಡ ಸಂಜೆ 4 ಗಂಟೆವರೆಗೆ ಆಡಿಷನ್ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈ ಆಡಿಷನ್ದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪ್ರತಿಭೆಗಳು ಬಂದು ಭಾಗವಹಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಜೊತೆಗೆ ಶಾಂಭವಿ ಶ್ರೀ ಅವಾರ್ಡ್ಸ್ದಲ್ಲಿ ಯಾವ ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ತೃತೀಯವಾಗಿ ಬಂದಿರತಕ್ಕಂಥವ್ರು ಏನಿದ್ದಾರೆ ವರ್ಷವೂ ಕೂಡ ಜಿ ಕನ್ನಡದಲ್ಲಿ ಬರತಕ್ಕಂಥ ಸರಿಗಮಪದಲ್ಲಿ ಆಯ್ಕೆಯಾಗಿ ಹೋಗ್ತಕ್ಕಂಥದ್ದು ಕೂಡ ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೊಂತ ಬಂದಿರತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ನಾಡಿನಾದ್ಯಂತ ಹೆಸರು ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಗಾಯನ ಸ್ಪರ್ಧೆಯನ್ನ 5 ವರ್ಷಗಳಿಂದ ನಾವು ಮಾಡ್ತಾ ಬಂದಿರತಕ್ಕಂಥದ್ದು. ಮೊದಲನೇ ಬಹುಮಾನವಾಗಿ 50,000 ರೂಪಾಯಿಗಳನ್ನ ಇಟ್ಟಿರ್ತಕ್ಕಂಥದ್ದು. 2ನೇ ಬಹುಮಾನವಾಗಿ 30,000 ರೂಪಾಯಿಗಳನ್ನ ಇಟ್ಟಿರ್ತಕ್ಕಂಥದ್ದು. 3ನೇ ಬಹುಮಾನವಾಗಿ 20,000 ರೂಪಾಯಿಗಳನ್ನ ಇಟ್ಟಿರ್ತಕ್ಕಂಥದ್ದು. ಹೀಗೆ 1, 2, 3 ಬಹುಮಾನಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಇನ್ನು ಬಂದಂತ ಹೆಚ್ಚು ಕಲಾವಿದರನ್ನ ಸಂಗೀತದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ಅವ್ರ ಸಂಗೀತದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಸಮಾಧಾನಕರ ಬಹುಮಾನ ಅನ್ನುವಂಥದ್ದನ್ನ ದೇವಸ್ಥಾನದ ವತಿಯಿಂದಲೇ ಕೊಡಮಾಡ್ತಕ್ಕಂಥ ಒಂದು ಪ್ರಕೃತಿ ಅಂದ್ರೆ ವಿಚಾರಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಭಾಗದ ಎಲ್ಲ ಭಾಗದ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನಪದ ಕಲಾವಿದರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಅದರ ಜೊತೆಗೆ ಚಲನಚಿತ್ರ ಗಾಯಕರಾಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಬಂದು ಇದರೊಳಗೆ ಭಾಗಿಯಾಗುವಂತ ಯೋಗ ಇದೆ. ಅದರ ಜೊತೆಗೆ ವಯಸ್ಸಿನ ವಯೋಮಿತಿ ಅಂತಕ್ಕಂಥದ್ದು ಏನು ಇರುವುದಿಲ್ಲ. ಯಾರು ಬೇಕಾದ್ರೂ ಕೂಡ ಬಂದು ತಮ್ಮ ಕಲೆಯನ್ನ ಶ್ರುತಪಡಿಸ್ಕೊಳ್ಬೇಕು. 1ನೇ ತಾರೀಕು ಆದಂತ ಆಡಿಷನ್ ಅನ್ನ ಮರನೇ ದಿನನೇ 2ನೇ ಆಡಿಷನ್ ಅನ್ನ ಮತ್ತೆ ತಗೊಳ್ತಕ್ಕಂಥದ್ದು. ಆ 1ನೇ ತಾರೀಕು ಬರದೇ ಇದ್ದಂಥವ್ರಿಗೆ ಮತ್ತೆ 8ನೇ ತಾರೀಕಿಗೆ 8 ದಿನ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ 2ನೇ ಆಡಿಷನ್ ಅನ್ನ ತಗೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಮಾಡಿರ್ತಕ್ಕಂಥದ್ದು. ಸ್ಥಳ ಎಲ್ಲಿಪ್ಪ ಅಂತಂದ್ರೆ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಪಕ್ಕದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ವಿಶೇಷವಾಗಿ ಇದ್ರಿಗೆ ನಮ್ಮ ಕುಮಾರ್ ಬೋರಕ್ನವರವರ ಟೀಮ್ ಅಂದ್ರೆ ನಮ್ಮ ಸಿದ್ದಾರೂಢ ಅವರ ಟೀಮು ಕೂಡ ಈ ಕಾರ್ಯವನ್ನ ಮಾಡ್ತಕ್ಕಂಥದ್ದಾಗ್ತಿದೆ. ಅದರಲ್ಲಿ ವಿಶೇಷವಾಗಿ ಅವರ ಫೋನ್ ನಂಬರ್ಗಳನ್ನ ಇಲ್ಲಿ ನಾನು ಹೇಳ್ತೇನೆ, ಒಂದು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. 8147271438. ಅದರ ಜೊತೆಗೆ 9945269880. ಅದರ ಜೊತೆಗೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ 9036850143.
ಈ ನಂಬರ್ಗಳಿಗೆ ನೀವು ಹೆಚ್ಚಿನ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಫೋನ್ ನಂಬರ್ಗಳು ಬರ್ತವೆ. ಆ ನಂಬರ್ಗಳಿಗೆ ನೀವು ಸಂಪೂರ್ಣವಾಗಿ ಸಂಪರ್ಕವನ್ನು ಮಾಡಿಕೊಂಡು ಬರುವಂತಹ ಫೆಬ್ರವರಿ 1ನೇ ತಾರೀಕು ಮತ್ತೆ ಫೆಬ್ರವರಿ 8ನೇ ತಾರೀಕಕ್ಕೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪ್ರತಿಭೆಗಳು ಬಂದು ಈ ಆಡಿಷನ್ ದಲ್ಲಿ ಭಾಗಿಯಾಗಬೇಕು. ಇದಕ್ಕೆ ಕೊನೆಯ ಹಂತ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥ ಶಾಂಭವಿ ಅವಾರ್ಡ್ಸ್ ದಲ್ಲಿ ಖ್ಯಾತ ಗಾಯಕರಾಗಿರ್ತಕ್ಕಂಥ ರಾಜೇಶ್ ಕೃಷ್ಣನ್ ಸರ್ ಅವರು ಜಡ್ಜ್ ಆಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಇಟ್ಟಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆ ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು ಅನ್ನುವಂತಹ ಒಂದು ಸ್ಥಾನಮಾನಕ್ಕೆ ತಾವೆಲ್ಲರೂ ಕೂಡ ಬರಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ.